ನಮಸ್ಕಾರ. ಈ ವಾರದ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ನಾವಿಲ್ಲಿ ಯುಪಿಎಸ್ಸಿ, ಕೆಪಿಎಸ್ಸಿ ಅಂತಹ ಪರೀಕ್ಷೆಗಳಿಗೆ ತಯಾರಾಗ್ತಿರೋರಿಗೆ ಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ಸ್ ಅನ್ನಷ್ಟೇ ಚರ್ಚೆ ಮಾಡ್ತೀವಿ. ಬೇರೆ ಎಲ್ಲ ಗದ್ದಲ ಬದಿಗಿಟ್ಟು ನೇರವಾಗಿ ವಿಷಯಕ್ಕೆ ಬರೋಣ ಅಲ್ವಾ? ಪ್ರತಿದಿನ ಎಷ್ಟು ಸುದ್ದಿ ಬರುತ್ತೆ ಅಲ್ವಾ? ಅದರಲ್ಲಿ ಯಾವುದು ನಮ್ಮ ಪ್ರಿಲಿಮ್ಸ್ಗೆ ಬೇಕು, ಮೇನ್ಸ್ಗೆ ಯಾವ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು ಅಂತ ಫಿಲ್ಟರ್ ಮಾಡೋದೇ ಒಂದು ದೊಡ್ಡ ಕೆಲಸ. ಸೊ ಬನ್ನಿ, ಈ ವಾರದ ಪ್ರಮುಖ ಸುದ್ದಿಗಳನ್ನು ನಾವು ಅದೇ ದೃಷ್ಟಿಕೋನದಿಂದ ನೋಡೋಣ. ಸರಿ, ಈ ವಾರ ನಾವು ಏನೇನ್ ಕವರ್ ಮಾಡ್ತಿದ್ದೀವಿ ಅಂದ್ರೆ, ಪ್ರಮುಖ ಆರ್ಥಿಕ ಮತ್ತು ಆಡಳಿತ ಸುಧಾರಣೆಗಳು, ಭಾರತದ ಗ್ರೀನ್ ಟ್ರಾನ್ಸಿಷನ್ ಗುರಿಗಳು, ಜಿಯೋಪಾಲಿಟಿಕ್ಸ್ ಮತ್ತು ರಾಷ್ಟ್ರೀಯ ಭದ್ರತೆ, ಹಾಗೂ ಕೊನೆಯದಾಗಿ ವಿಜ್ಞಾನ, ಸಂಸ್ಕೃತಿ ಮತ್ತು ಸಮಾಜ. ಹಾಗಾದರೆ ಒಂದೊಂದಾಗಿ ಶುರು ಮಾಡೋಣ. ಮೊದಲನೇದಾಗಿ ಭಾರತದ ಆರ್ಥಿಕತೆಯ ಮೇಲೆ ನೇರವಾದ ದೊಡ್ಡ ಪ್ರಭಾವ ಬೀರುವ ಕೆಲವು ಶಾಸಕಾಂಗ ಸುಧಾರಣೆಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ನೋಡಿ, ಆದಾಯ ತೆರಿಗೆ ಕಾಯ್ದೆ. 1961ರಿಂದ ಇದ್ದ ಈ ಕಾಯ್ದೆ ತುಂಬಾನೇ ಕಾಂಪ್ಲೆಕ್ಸ್ ಆಯಿತು. ಈಗ ಬಂದಿರೋ ಈ ಹೊಸ ಕಾಯ್ದೆ ಕೇವಲ ಸೆಕ್ಷನ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿಲ್ಲ, ಅದಕ್ಕಿಂತ ಮುಖ್ಯವಾಗಿ ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ತೆರಿಗೆದಾರರ ಹಕ್ಕುಗಳನ್ನು ಬಲಪಡಿಸುವ ಒಂದು ದೊಡ್ಡ ಹೆಜ್ಜೆ. ನೀವು ಮೇನ್ಸ್ನ GS ಪೇಪರ್ 3ಯಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್ ಬಗ್ಗೆ ಉತ್ತರ ಬರೆಯುವಾಗ ಈ ಪಾಯಿಂಟನ್ನು ಖಂಡಿತವಾಗಿ ಬಳಸ್ಬೋದು. ಸರಿ, ತೆರಿಗೆ ವ್ಯವಸ್ಥೆ ಸರಳ ಆಯಿತು. ಆದರೆ ತೆರಿಗೆ ವಂಚನೆಯನ್ನ ತಡೆಯೋದು ಅಷ್ಟೇ ಮುಖ್ಯ ಅಲ್ವಾ? ಇಲ್ಲೇ GAAR ಅಂದ್ರೆ ಜನರಲ್ ಆಂಟಿ ಅವಾಯ್ಡೆನ್ಸ್ ರೂಲ್ಸ್ ಚಿತ್ರಕ್ಕೆ ಬರೋದು. ಇದರ ಕಳ್ಸ ಏನು ಅಂದ್ರೆ, ಯಾವುದೇ ಕಂಪನಿ ನಿಜವಾದ ವ್ಯವಹಾರದ ಉದ್ದೇಶ ಇಲ್ಲದೆ ಕೇವಲ ಟ್ಯಾಕ್ಸ್ ಉಳಿಸೋಕೆ ಅಂತಾನೇ ಏನಾದರೂ ಕೃತಕ ವ್ಯವಸ್ಥೆ ಮಾಡಿದ್ರೆ ಅದನ್ನ ಪ್ರಶ್ನಿಸೋ ಅಧಿಕಾರ ತೆರಿಗೆ ಅಧಿಕಾರಿಗಳಿಗೆ ಸಿಗುತ್ತೆ. ಟ್ಯಾಕ್ಸ್ ಬೇಸ್ ಇರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಥವಾ BEPS ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ. ಅದನ್ನ ತಡೆಯೋಕೆ ಇದು ನಮ್ಮ ದೇಶದ ಒಂದು ಪ್ರಮುಖ ಅಸ್ತ್ರ. ಈಗ ಬರೋಣ ಜನ್ ವಿಶ್ವಾಸ್ ಮಸೂದೆಗೆ. ಇದು ಆಡಳಿತದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋ ಒಂದು ಪ್ರಯತ್ನ. ನೋಡಿ, ಸಣ್ಣಪುಟ್ಟ ತಾಂತ್ರಿಕ ತಪ್ಪುಗಳಿಗೆಲ್ಲ ಜೈಲು ಶಿಕ್ಷೆ ಹಾಕೋ ಬದಲು ಹಣಕಾಸಿನ ದಂಡ ಹಾಕಿದ್ರೆ ಏನಾಗುತ್ತೆ? 1, ಕೋರ್ಟ್ಗಳ ಮೇಲಿನ ಹೊರೆ ಕಡಿಮೆ ಆಗುತ್ತೆ. 2, ಬಿಸ್ನೆಸ್ ಮಾಡೋರಿಗೆ ಒಂದು ವಿಶ್ವಾಸ ಬರುತ್ತೆ. ಗವರ್ನೆನ್ಸ್ ಪೇಪರ್ನಲ್ಲಿ ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆ ಬಂದ್ರೆ ಈ ಜನ್ ವಿಶ್ವಾಸ್ ಮಸೂದೆಯನ್ನ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ಕೋಟ್ ಮಾಡ್ಬೋದು. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂದ್ರೆ IBC. ಇದು ನಮ್ಮ ಆರ್ಥಿಕತೆಯ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ಹೊಸ ತಿದ್ದುಪಡಿಗಳಲ್ಲಿ 2 ಪ್ರಮುಖ ವಿಷಯಗಳಿವೆ. ಮೊದಲನೇದು ಟೈಮ್ಲೈನ್. NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ದಿವಾಳಿತನದ ಅರ್ಜಿಯನ್ನ 14 ದಿನಗಳ ಒಳಗೆ ಸ್ವೀಕರಿಸಲೇಬೇಕು. ಇದರಿಂದ ಪ್ರೋಸೆಸ್ ಫಾಸ್ಟ್ ಆಗುತ್ತೆ. ಎರಡನೇದು ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿ ಅಂದ್ರೆ ವಿದೇಶದಲ್ಲೂ ಆಸ್ತಿ ಇರೋ ಕಂಪನಿಗಳು ದಿವಾಳಿಯಾದ್ರೆ ಏನ್ ಮಾಡಬೇಕು ಅನ್ನೋಕೆ ಒಂದು ಸ್ಪಷ್ಟ ಚೌಕಟ್ಟು ಸಿಗುತ್ತೆ. ಇದೆಲ್ಲ ಸೇರಿ ನಮ್ಮ ದೇಶದ ಕ್ರೆಡಿಟ್ ಸೈಕಲ್ ಅನ್ನು ಇನ್ನಷ್ಟು ಬಲಪಡಿಸುತ್ತೆ. ಸರಿ, ಆರ್ಥಿಕತೆಯಿಂದ ಈಗ ಪರಿಸರದ ಕಡೆಗೆ ಹೋಗೋಣ. ಕ್ಲೈಮೇಟ್ ಚೇಂಜ್ ವಿಷಯದಲ್ಲಿ ಭಾರತ ತನ್ನ ಗುರಿಗಳನ್ನು ಇನ್ನಷ್ಟು ದೊಡ್ಡದು ಮಾಡಿದೆ. ಈ ಹೊಸ NDC ಅಂದ್ರೆ ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ ಟಾರ್ಗೆಟ್ಸ್ ನೋಡಿ, ಡೆಡ್ಲೈನ್ 2035. ಇದು ಪ್ಯಾರಿಸ್ ಒಪ್ಪಂದಕ್ಕೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸುತ್ತೆ. ಪ್ರೀಲಿಮ್ಸ್ ಪರೀಕ್ಷೆಯಲ್ಲಿ ಈ ನಂಬರ್ಸ್ ಇದೆಯಲ್ಲ, 47%, 60%, 3.54 ಬಿಲಿಯನ್ ಟನ್, ಇವು ನೇರ ಪ್ರಶ್ನೆಗಳಾಗ್ಬೋದು. ಸೊ ಇದನ್ನು ಖಂಡಿತ ನೋಟ್ ಮಾಡ್ಕೊಳ್ಳಿ. ಅಂದಹಾಗೆ ಇಷ್ಟು ದೊಡ್ಡ ಗುರಿಗಳನ್ನ ಸಾಧಿಸೋದು ಹೇಗೆ? ಸುಮ್ಮನೆ ಘೋಷಣೆ ಮಾಡಿದ್ರೆ ಆಗಲ್ಲ ಅಲ್ವಾ? ಅದಕ್ಕೆ ಒಂದು ಸ್ಪಷ್ಟ ಕಾರ್ಯತಂತ್ರ ಬೇಕು. ಈ ಸ್ಲೈಡ್ನಲ್ಲಿರೋದು ಅದೇ ಸ್ಟ್ರಾಟಜಿ. ರೂಫ್ ಟಾಪ್ ಸೋಲಾರ್ಗೆ PM ಸೂರ್ಯಘರ್ ಯೋಜನೆ, ರೈತರಿಗೆ ಸೋಲಾರ್ ಪಂಪ್ ಕೊಡೋಕ್ಕೆ PM ಕುಸುಮ್, ಭವಿಷ್ಯದ ಇಂಧನವಾದ ಗ್ರೀನ್ ಹೈಡ್ರೋಜನ್ಗಾಗಿ ಒಂದು ಪ್ರತ್ಯೇಕ ಮಿಷನ್. ಹೀಗೆ ಪ್ರತಿಯೊಂದು ಸೆಕ್ಟರ್ಗೂ ಯೋಜನೆಗಳಿವೆ. ಇದಕ್ಕೆ ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್ ಅಂತಾರೆ. ಇದೊಂದು ಅತ್ಯುತ್ತಮ ಉದಾಹರಣೆ. ಇದೆಲ್ಲದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬಗ್ಗೆನೂ ಯೋಚಿಸಬೇಕು. ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹಳ ಮುಖ್ಯ. ಅದಕ್ಕಾಗಿಯೇ PM E-ಡ್ರೈವ್ ಯೋಜನೆಯ ಅಡಿಯಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಮತ್ತು ರಿಕ್ಷಾಗಳಿಗೆ ಸಬ್ಸಿಡಿಯನ್ನ ವಿಸ್ತರಿಸಲಾಗಿದೆ. ಇದು ನಮ್ಮ NDC ಗುರಿಗಳನ್ನು ತಲುಪೋಕೆ ಒಂದು ಸಣ್ಣ ಆದರೆ ಖಂಡಿತವಾಗಿಯೂ ಒಂದು ಮಹತ್ವದ ಹೆಜ್ಜೆ. ಇನ್ನು ತ್ಯಾಜ್ಯ ನಿರ್ವಹಣೆ. ಸಿಟಿಗಳಲ್ಲಿ ಇದೊಂದು ದೊಡ್ಡ ತಲೆನೋವು. ಈ ಹೊಸ ನಿಯಮಗಳಲ್ಲಿ ಒಂದು ಕೀವರ್ಡ್ ಇವೆ, ಅದು ಸರ್ಕ್ಯುಲರ್ ಎಕಾನಮಿ. ಅಂದ್ರೇನು? ಕಸವನ್ನ ಕಸದ ಹಾಗೆ ನೋಡದೆ ಅದೊಂದು ಸಂಪನ್ಮೂಲವಾಗಿ ನೋಡೋದು. ಕಡ್ಡಾಯವಾಗಿ 4 ರೀತಿ ಕಸ ವಿಂಗಡಣೆ ಮಾಡೋದು, ದೊಡ್ಡ ಪ್ರಮಾಣದಲ್ಲಿ ಕಸ ಉತ್ಪಾದಿಸೋರ ಜವಾಬ್ದಾರಿಯನ್ನ ಹೆಚ್ಚಿಸೋದು, ಇದೆಲ್ಲವೂ ವೇಸ್ಟ್ ಟು ವೆಲ್ತ್ ಅನ್ನೋ ಕಾನ್ಸೆಪ್ಟನ್ನು ನಿಜವಾಗಿಸೋ ಪ್ರಯತ್ನಗಳು. ಓಕೆ, ಡೊಮೆಸ್ಟಿಕ್ ಪಾಲಿಸಿಗಳಿಂದ ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕಡೆ ಶಿಫ್ಟ್ ಆಗೋಣ. ನಮ್ಮ ನೆರೆಹೊರೆಯಲ್ಲಿ ಮತ್ತು ನಮ್ಮ ರಕ್ಷಣಾ ವಲಯದಲ್ಲಿ ಈ ವಾರ ಏನೆಲ್ಲ ಆಯಿತು ಅಂತ ನೋಡೋಣ. ನಮ್ಮ ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ಆಗಿದೆ.
ಕಠ್ಮಂಡುವಿನ ಮಾಜಿ ಮೇಯರ್ ಮತ್ತು ಮಾಜಿ ರ್ಯಾಪರ್ ಕೂಡ ಆಗಿದ್ದ ಬಾಲೇಂದ್ರ ಶಾ ಈಗ ದೇಶದ ಅತಿ ಕಿರಿಯ ಪ್ರಧಾನಿ. ಇದು ಕೇವಲ ಒಂದು ರಾಜಕೀಯ ಸುದ್ದಿ ಅಲ್ಲ, ಇದು ನೇಪಾಳದ ಯುವಜನತೆಯ ಆಕಾಂಕ್ಷೆಗಳ ಒಂದು ಪ್ರತಿಬಿಂಬ. ಇದರ ಪರಿಣಾಮ ಭಾರತ-ನೇಪಾಳ ಸಂಬಂಧದ ಮೇಲೆ ಹೇಗಿರುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿಭಾಗಕ್ಕೆ ಇದೊಂದು ಬಹಳ ಮುಖ್ಯವಾದ ಬೆಳವಣಿಗೆ. ಇನ್ನು ನಮ್ಮ ರಾಷ್ಟ್ರೀಯ ಭದ್ರತೆ ವಿಷಯಕ್ಕೆ ಬಂದ್ರೆ, ಭಾರತ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಇದಕ್ಕಾಗಿ ರಕ್ಷಣಾ ಸಚಿವಾಲಯ ತುಂಗುಸ್ಕಾ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಗಾಗಿ ಕಾಂಟ್ರಾಕ್ಟ್ಗಳಿಗೆ ಸಹಿ ಹಾಕಿದೆ. ಈ ತುಂಗುಸ್ಕಾ ಸಿಸ್ಟಮ್ನ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಒಂದು ಹೈಬ್ರಿಡ್ ಸಿಸ್ಟಮ್. ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಕ್ಷಿಪಣಿಗಳು ಇವೆ, ಗನ್ನುಗಳು ಇವೆ. ಇದರಿಂದ ಏನಾಗುತ್ತೆ ಅಂದ್ರೆ ಡ್ರೋನ್ಗಳು, ಹೆಲಿಕಾಪ್ಟರ್ಗಳು, ತಗ್ಗು ಪ್ರದೇಶದಲ್ಲಿ ಹಾರೋ ವಿಮಾನಗಳು, ಹೀಗೆ ಬೇರೆ ಬೇರೆ ರೀತಿಯ ಬೆದರಿಕೆಗಳನ್ನು ಒಂದೇ ಸಿಸ್ಟಮ್ ನಿಭಾಯಿಸಬಲ್ಲದು. ಇದು ನಮ್ಮ ಸೇನೆಯ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡಿ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಒಂದು ದೊಡ್ಡ ಹೆಜ್ಜೆ. GRSC ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಒಂದೇ ಬಾರಿಗೆ 3 ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಿದೆ. ಆ 3 ಹಡಗುಗಳು ಯಾವುವು ಅಂದ್ರೆ INS ದುನಗಿರಿ, ಇದೊಂದು ಫ್ರಿಗೇಟ್, INS ಸಂಶೋಧಕ್, ಇದೊಂದು ದೊಡ್ಡ ಸರ್ವೆ ಹಡಗು, ಮತ್ತು INS ಅಗ್ರೆ, ಇದೊಂದು ಜಲಾಂತರ್ಗಾಮಿ ವಿರೋಧಿ ಕಾರ್ವೆಟ್. ಪ್ರತಿಯೊಂದಕ್ಕೂ ತನ್ನದೇ ಆದ ನಿರ್ದಿಷ್ಟ ಪಾತ್ರವಿದೆ. ಇದು ಹಿಂದೂ ಮಹಾಸಾಗರದಲ್ಲಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ನಮ್ಮದೇ ಹಡಗು ನಿರ್ಮಾಣ ಉದ್ಯಮದ ಶಕ್ತಿಯನ್ನ ಜಗತ್ಗೆ ತೋರಿಸುತ್ತೆ. ನಮ್ಮ ಸಾಗರ್ ದೃಷ್ಟಿಕೋನ ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅನ್ನೋ ನೀತಿಗೆ ಇದು ಇನ್ನಷ್ಟು ಬಲ ಕೊಡುತ್ತೆ. ಹಾಗಾದರೆ ನಮ್ಮ ಚರ್ಚೆಯ ಕೊನೆಯ ವಿಭಾಗಕ್ಕೆ ಬರೋಣ. ವಿಜ್ಞಾನ, ಸಂಸ್ಕೃತಿ ಮತ್ತು ಸಮಾಜ. ಈ ಕ್ಷೇತ್ರಗಳಲ್ಲಿ ಏನೆಲ್ಲ ಆಸಕ್ತಿಕರ ಬೆಳವಣಿಗೆಗಳಾಗಿವೆ ಅಂತ ನೋಡೋಣ. ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಾಸಾದ ಆರ್ಟೆಮಿಸ್ ಪ್ರೋಗ್ರಾಂ ಒಂದು ದೊಡ್ಡ ಗೇಮ್ ಚೇಂಜರ್. ಯಾಕೆ ಗೊತ್ತಾ? ಹಳೆಯ ಅಪೋಲೋ ಮಿಷನ್ಗಳ ಉದ್ದೇಶ ಚಂದ್ರನ ಮೇಲೆ ಹೋಗಿ ಧ್ವಜ ನೆಟ್ಟು ವಾಪಸ್ ಬರೋದಾಗಿತ್ತು ಅಷ್ಟೇ. ಆದರೆ ಆರ್ಟೆಮಿಸ್ನ ಗುರಿ ಅದಲ್ಲ. ಚಂದ್ರನ ಮೇಲೆ ದೀರ್ಘಕಾಲದವರೆಗೆ ಮನುಷ್ಯರನ್ನ ಇರಿಸೋದು, ಅಲ್ಲೊಂದು ಬೇಸ್ ಸ್ಥಾಪಿಸೋದು ಮತ್ತು ಅದನ್ನ ಮಂಗಳ ಗ್ರಹಕ್ಕೆ ಹೋಗೋಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಬಳಸ್ಕೊಳ್ಳೋದು. ಇದು ಸ್ಪೇಸ್ ಎಕ್ಸ್ಪ್ಲೋರೇಷನ್ನ ನೆಕ್ಸ್ಟ್ ಲೆವೆಲ್. ಇನ್ನೂ ಭಾರತಕ್ಕೆ ಬಂದ್ರೆ, ನಮ್ಮ ಪ್ರೈವೇಟ್ ಸ್ಪೇಸ್ ಸೆಕ್ಟರ್ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋಕೆ ಅಗ್ನಿಕುಲ್ ಕಾಸ್ಮೋಸ್ನ ಈ ಸಾಧನೆಯೇ ಸಾಕ್ಷಿ. ಇವರು ಒಂದೇ ಪೀಸ್ನಲ್ಲಿ 3D ಪ್ರಿಂಟ್ ಮಾಡಿರೋ ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ್ದಾರೆ. ಇದರ ಅರ್ಥ ಏನು? ಕಡಿಮೆ ಸಮಯದಲ್ಲಿ, ಕಡಿಮೆ ಖರ್ಚಿನಲ್ಲಿ ಕಾಂಪ್ಲೆಕ್ಸ್ ರಾಕೆಟ್ ಎಂಜಿನ್ಗಳನ್ನ ಮಾಡ್ಬೋದು. ಇದು ನಮ್ಮ ದೇಶದ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಒಂದು ದೊಡ್ಡ ಬೂಸ್ಟ್. ಇನ್ನು ಸಂಸ್ಕೃತಿ ಮತ್ತು ಸಮಾಜದ ವಿಷಯಕ್ಕೆ ಬರೋಣ. ಇಲ್ಲಿ 3 ಬೇರೆ ಬೇರೆ ಆದರೆ 3 ಮುಖ್ಯವಾದ ಸುದ್ದಿಗಳಿವೆ. ಮೊದಲನೇದು ಹೈದರಾಬಾದ್ನಲ್ಲಿ ನಡೆದ ವಿಶ್ವ ಬೌದ್ಧ ಶಾಂತಿ ಸಮ್ಮೇಳನ. ಇದು ಭಾರತದ ಸಾಫ್ಟ್ ಪವರ್ ಮತ್ತು ಕಲ್ಚರಲ್ ಡಿಪ್ಲೊಮಸಿಯ ಒಂದು ಭಾಗ. ಎರಡನೇದು ಛತ್ತೀಸ್ಗಢನಲ್ಲಿ ನಡೆದ ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ. ಇದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮತ್ತು ತಳಮಟ್ಟದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋಕೆ ಒಂದು ಉತ್ತಮ ಉದಾಹರಣೆ. ಮೂರನೇದು ಭವಸಾಗರ ರೆಫರಲ್ ಸೆಂಟರ್. ಇದನ್ನ ಆಳ ಸಮುದ್ರದ ಜೀವಿಗಳ ರಾಷ್ಟ್ರೀಯ ಭಂಡಾರವಾಗಿ ಗುರುತಿಸಲಾಗಿದೆ. ಇದು ನಮ್ಮ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಪ್ರಯತ್ನಗಳನ್ನು ತೋರಿಸುತ್ತೆ. ಈ 3 ಪಾಯಿಂಟ್ಸು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಹಾಗಾದ್ರೆ ಈ ವಾರದ ವಿಶ್ಲೇಷಣೆಯ ಕೊನೆಗೆ ಒಂದು ಪ್ರಶ್ನೆ. ನೀತಿ, ತಂತ್ರಜ್ಞಾನ, ಜಿಯೋಪಾಲಿಟಿಕ್ಸ್ ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ನೋಡಿದ ಈ ಬದಲಾವಣೆಗಳಲ್ಲಿ ಯಾವುದು ಮುಂದಿನ ವರ್ಷ ನಿಮ್ಮಂತಹ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳಿಗೆ ಅತಿ ಹೆಚ್ಚು ಮುಖ್ಯವಾಗತ್ತೆ? ಒಂದೆಡೆ ಆಡಳಿತ ಸರಳ ಆಗ್ತಿದೆ, ಇನ್ನೊಂದೆಡೆ ಪರಿಸರ ಮತ್ತು ಭದ್ರತೆಯ ಸವಾಲುಗಳು ಜಟಿಲ ಆಗ್ತಿವೆ. ಭವಿಷ್ಯದ ಆಡಳಿತಗಾರರಾಗಿ ಈ ಎಲ್ಲವನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಈ ಟ್ರೆಂಡ್ಗಳು ನಿಮ್ಮ ತಯಾರಿಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಾರ ಮತ್ತಷ್ಟು ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ.
ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕ್ಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ, ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನು ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಕ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.